ಮಠಗಳ ಗುರಿ ಕೇವಲ ಆಧ್ಯಾತ್ಮಿಕ ಕಡೆ ಮಾತ್ರವಲ್ಲ, ಮನುಷ್ಯನ ಸರ್ವಾಂಗೀಣ ವಿಕಾಸನದತ್ತ ಉಪದೇಶ ಮಾಡುತ್ತಿದ್ದು, ಸ್ವಾಮೀಜಿಯವರ ದೂರದೃಷ್ಟಿ, ಅವರ ಪರಿಶ್ರಮ ಮತ್ತು ಅವರ ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಗಳು ಲೋಕಾರ್ಪಣೆಗೊಳ್ಳುತ್ತಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಗಳು ಹಾಗೂ ಶ್ರೀ ಪುಷ್ಪಗಿರಿ ಇನ್ಫಿನೆಕ್ಸ್ ಸಾಫ್ಟ್ವೇರ್ ಕಂಪನಿಯ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಸ್ವಾಮೀಜಿಯವರ ದೂರದೃಷ್ಟಿ, ಅವರ ಪರಿಶ್ರಮ ಮತ್ತು ಅವರ ಸತತ ಪ್ರಯತ್ನದಿಂದ ಅನೇಕ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಹೊಸ ಆಯಾಮವನ್ನು ತಂದಿದ್ದಾರೆ. ವೈದ್ಯಕೀಯ ಶಿಕ್ಷಣದಲ್ಲಿ ಅನೇಕ ಸಂಸ್ಥೆ ಹಾಗೂ ಇನ್ಸ್ಟಿಟ್ಯೂಟನ್ನು ಆರಂಭಿಸಿದ್ದಾರೆ. ಮಠಮಾನ್ಯಗಳ ಮುಖ್ಯಸ್ಥರಾದ ಸ್ವಾಮೀಜಿಗಳು ಸಾರ್ವಜನಿಕ ಹಿತಾಸಕ್ತಿಯಿಂದ ಜನಕಲ್ಯಾಣಕ್ಕಾಗಿ ಸಂಸ್ಥೆ ಆರಂಭಿಸುತ್ತಿರುವುದು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಎಲ್ಲರನ್ನೂ ಪ್ರೀತಿಸುವ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಮೂಲಕ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಂದು ಸಲಹೆ ನೀಡಿದರು. ಕರ್ನಾಟಕ ರಾಜ್ಯದ ಬೆಳವಣಿಗೆಯಲ್ಲಿ ಮಠಮಾನ್ಯಗಳ ಕೊಡುಗೆ ಬಹಳ ಅಪಾರವಾಗಿದೆ. ನಾನು ನಿನ್ನೆ ಆದಿಚುಂಚನಗಿರಿ ಯೂನಿವರ್ಸಿಟಿಗೆ ಹೋಗಿದ್ದೆ. ಸ್ವಾಮೀಜಿಗಳು ಕರೆದಿದ್ರಲ್ಲಿ ಮೆಡಿಕಲ್ ಕಾಲೇಜ್ ಪ್ರೋಗ್ರಾಮಲ್ಲಿ. ಆದಿಚುಂಚನಗಿರಿ ಮಠನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ 3 ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ವಿದ್ಯಾಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠಮಾನ್ಯಗಳು ನಮ್ಮ ರಾಜ್ಯದಲ್ಲಿ ಕೇವಲ ಅನ್ನದಾಸೋಹ ಅಲ್ಲ, ವಿದ್ಯಾದಾಸೋಹ ಮಾಡಿ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರೋದ್ರಿಂದ ಕರ್ನಾಟಕ ರಾಜ್ಯ ಒಂದು ಭಾಳ ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಆಗಲಿಕ್ಕೆ ಹೊರಹೊಮ್ಮಿದೆ. ಏನು ಮಠಗಳ ಒಂದು ಗುರಿ ಕೇವಲ ಅಧ್ಯಾತ್ಮದ ಕಡೆಗೆ ಅಷ್ಟೇ ಅಲ್ಲ, ಮನುಷ್ಯನ ಸರ್ವಾಂಗೀಣ ವಿಕಸನದತ್ತ ಅವರ ಚಿತ್ತ ಇರಬೇಕು ಅಂತಕ್ಕಂಥ ಉಪದೇಶವನ್ನು ಮಾಡ್ತಾ ಜನರಿಗೆ ಸದ್ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರೇರಣೆಯನ್ನು ಕೊಡುತ್ತಾ ಮತ್ತು ಸಮಾಜಮುಖಿಯಾಗಿ ಇವತ್ತು ಎಲ್ಲ ಸಮಾಜದ ಜನರ ಅಪ್ಪಿಕೊಂಡು ಅವ್ರ ಜೊತೆ ಪ್ರೀತಿ ಅನ್ಯೋನ್ಯದಿಂದ ಸಂಬಂಧಗಳನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇರೋದು ಭಾಳ ಒಂದು ಸಂತೋಷದ ಸಂಗತಿ. ಯಾಕಂದರೆ ಇವತ್ತು ಎಲ್ಲಿವರೆಗೆ ಮಠಗಳು ಎಲ್ಲರನ್ನು ಅಪ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ, ಆ ಮಠ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಪುಷ್ಪಗಿರಿ ಮಠನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆ ಏನಿದೆಯಲ್ಲ, ಇದು ಬಸವಾದಿ ಶರಣರ ನಿಜವಾಗಿರ್ತಕ್ಕಂಥ ತತ್ವ. ನಮಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅಂದರೆ ನಮಗೆ ಒಳ್ಳೆಯ ಸ್ವಾಮೀಜಿಗಳು, ಒಳ್ಳೆಯ ಮಠಗಳು ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇರ್ತದೆ. ಹಾಗಾಗಿ ಇಲ್ಲಿ ಸೋಮಶೇಖರ್ ಸ್ವಾಮೀಜಿಯವರು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಯಾವಾಗ ನಾವು ನಿಸ್ವಾರ್ಥ ಭಾವದಿಂದ ಜನರ ಸೇವೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ, ಆವಾಗ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ, ಎಲ್ಲರೂ ಕೂಡ ನಿಮಗೆ ಸಹಕಾರ ಕೊಡ್ತಾರೆ. ಆ ಒಂದು ಕೆಲಸ ತಾವಿಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಖಂಡಿತವಾಗಿ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಇಲಾಖೆ ಮಾಡ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಪುಷ್ಪಗಿರಿ ಮಠದ ಸೋಮಶೇಖರ ಸ್ವಾಮೀಜಿ ಮಾತನಾಡಿ, ಕಳೆದ 10 ವರ್ಷದಿಂದ ಮಠದಿಂದ ಒಂದೊಂದೇ ಹೆಜ್ಜೆಯಾಗಿ ಪ್ರಸ್ತುತ 15 ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಈ ಮೂಲಕ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನಮ್ಮೆಲ್ಲ ಸಾಧನೆಗೆ ದಾನಿಗಳು, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಶಾಸಕರು, ಸಚಿವರು, ಮುಖ್ಯಮಂತ್ರಿಯಾದಿಯಾಗಿ ಸಹಕಾರ ನೀಡುತ್ತಿದ್ದಾರೆ. ನಾವು ಇಲ್ಲಿ ನಿಮಿತ್ತ ಮಾತ್ರ. ಸಮಾಜಕ್ಕೆ ಸುಧಾರಣೆ ತರುವ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡುತ್ತಿದ್ದಾರೆ ಎಂದರು. ನಾವ್ಯಾವಾಗಲೂ ಬಸವಣ್ಣವರ ಒಂದು ಮಾತನ್ನು ನೆನಪಲ್ಲಿ ಇಟ್ಟುಕೊಂಡಿದ್ದೇವೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಮುಂದುವರೆದು ಬಸವಣ್ಣವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನ ಶರಣರು ನೆರೆದು ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಅನ್ನುವಂಥ ಮಾತನ್ನು ಹೇಳುತ್ತಾರೆ. ಅದರ ಅರ್ಥ ನಾವೊಬ್ಬರು ಭಿಕ್ಷಕರಿದ್ದ ಹಾಗೆ.
ಸ್ವಾಮೀಜಿಯವರು ಸನ್ಯಾಸಿಗಳು ಸಮಾಜದ ಸುಧಾರಕರು ಅಂತಂದರೆ ನಾವು ಕೂತ್ಕೊಂಡಲ್ಲೇ ತಥಾಸ್ತು ಅಂದ ತಕ್ಷಣ ಯಾವುದೂ ಆಗೋದಿಲ್ಲ. ನಮ್ಮ ಭಿಕ್ಷೆ ಪಾತ್ರೆಯನ್ನು ಎಲ್ಲರ ಹತ್ತಿರ ತಗೊಂಡು ಹೋದಾಗ ಅವರು ಒಂದಿಷ್ಟು ಮಾರ್ಗದರ್ಶನ ಅಂತ ಮಾಡ್ತಾರೆ, ಒಂದಿಷ್ಟು ಕೈಲಾದ ಸೇವೆಯನ್ನು ಮಾಡ್ತಾರೆ, ಒಂದಿಷ್ಟು ಇಲಾಖೆಯಲ್ಲಿ ಕೆಲಸವನ್ನು ಮಾಡಿಕೊಡ್ತಾರೆ. ಅದೆಲ್ಲದರ ಮುಖಾಂತರ ಒಂದು ಸುಂದರವಾದ ಕ್ಷೇತ್ರವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ಪುಷ್ಪಗಿರಿ 10 ವರ್ಷದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಪುಷ್ಪಗಿರಿ ಹೆಸರಾಗಿದೆ ಅಂತಂದರೆ ಅದಕ್ಕೆ ಎಲ್ಲರ ಕೊಡುಗೆ ಭಾಳ ಅತ್ಯಮೂಲ್ಯ ಅಂತ ನಾವು ಅದನ್ನು ಕೂಡ ಭಾವಿಸ್ಕೊಂಡು ಅದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಇಲಾಖೆಯ ಅಧಿಕಾರಿ ವರ್ಗದವರಿಂದ ಹಿಡಿದು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ 10 ಅಡಿ ರೂಮಲ್ಲಿ ನಾವಿದ್ವಿ. ಪಟೇಲ್ರವರು ಒಂದು ಸಲ MP ಎಲೆಕ್ಷನ್ ಚುನಾವಣೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಹೀಗೆ ಕುತ್ಕೊಂಡು ಅಲ್ಲಿ ಟೀ ಕುಡಿತಿದ್ರು ಮಠದೊಳಗೆ. ಸ್ವಾಮೀಜಿ ಇಷ್ಟೇನಾ ಅಂತಂದರು, ಇಷ್ಟೇ ಸ ಅಂತಂದ್ವಿ. ಅವತ್ತಿನಿಂದ ಪ್ರಾರಂಭವಾದಂಥ 10-15 ವರ್ಷದ ಕೆಲಸಗಳು ನಿರಂತರವಾಗಿ ನಡೀತಾ ಇವತ್ತಿನವರು ಕೂಡ ಒಂದೊಂದೇ ಹೆಜ್ಜೆಗಳನ್ನು ಇಡುತ್ತಾ ಬಂದಿದೆ. ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ, ಸಮಾಜದ ಉದ್ಧಾರಕ್ಕಾಗಿ ಮಠವು ಹೆಮ್ಮೆಯ ಕೆಲಸ ಮಾಡುತ್ತಿದೆ. ನಾನು ಕೂಡ ಮಠದ ಭಕ್ತನಾಗಿದ್ದು ಪೂಜೆ, ಧಾರ್ಮಿಕತೆ ಜೊತೆಗೆ ಮಹಿಳೆಯರ ಸಬಲೀಕರಣ, ಆರೋಗ್ಯ, ಶಿಕ್ಷಣ, ವೈದ್ಯಕೀಯ, ತಾಂತ್ರಿಕ ಕ್ಷೇತ್ರದಲ್ಲಿ ಮಠದ ವತಿಯಿಂದ ಅನೇಕ ಕೆಲಸಗಳು ಆಗುತ್ತಿರುವುದು ಶ್ಲಾಘನೀಯ ಎಂದರು. ಹೆಮ್ಮೆಯಿಂದ ಹೇಳಬೇಕು, ನಾನಂತೂ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಒಂದು ಅತ್ಯಂತ ಭಕ್ತ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಸೋಮಶೇಖರ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪುಷ್ಪಗಿರಿ ಮಠ ಹೇಗಿದ್ದಿದ್ದು ಇವತ್ತು ಯಾವ ರೀತಿ ಬೆಳೆದಿದೆ ಅನ್ನೋದನ್ನ ನಾವು ಅವಲೋಕಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಮಠ ಅಂತ ಹೇಳಿದ್ರೆ ಬರೀ ಭಕ್ತರ ಒಂದು ಮತ್ತೆ ಪೂಜಾ ಕೈಂಕರ್ಯಗಳಿಗೆ, ಧಾರ್ಮಿಕ ಸಭೆಗಳಿಗಷ್ಟೇ ಮಠ ಮನೆಗಳಿದ್ದು. ಆದರೆ ಇವತ್ತು ಬಡವರಿಗೆ ಮತ್ತೆ ಮಹಿಳೆಯರಿಗೆ ಒಂದು ಸಬಲೀಕರಣ ಮಾಡುವಂತಹ ಒಂದು ಕಾರ್ಯವನ್ನು ನಮ್ಮ ಪುಷ್ಪಗಿರಿ ಮಹಾಸಂಸ್ಥಾನದ ಪೂಜ್ಯ ಗುರುಗಳು ತಗೊಂಡಿದ್ದಾರೆ. ಇದು ಹೆಮ್ಮೆ ಪಡುವಂತಹ ವಿಷಯ. ಜೊತೆಗೆ ಇವತ್ತಾಗಲೇ ಅವರು ನಮ್ಮ ಧಾರ್ಮಿಕ ರಂಗದಲ್ಲಿ ಜೊತೆಗೆ ಇವತ್ತು ಸಾರ್ವಜನಿಕ ರಂಗದಲ್ಲಿ ಪ್ರವೇಶನ ಕೊಟ್ಟಿದ್ದು. ಇವತ್ತಾಗಲೇ ನಮ್ಮ ಸಾಫ್ಟ್ವೇರ್ ಫೀಲ್ಡಲ್ಲೂ ಸಹ ಇವತ್ತು ಪೂಜ್ಯ ಗುರುಗಳು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ, ಹಾಗೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಇವತ್ತು ನಾವು ಪೂಜ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಸಚಿವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತು ನರ್ಸಿಂಗ್ ಕಾಲೇಜನ್ನು ಇವತ್ತೇನು ಮಾನ್ಯ ಸಚಿವರು ಸಹ ಅನುಮೋದನೆಯನ್ನು ಕೊಡ್ತೀವಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂತ ಹೇಳಿದ್ದಾರೆ, ಅದನ್ನು ಸಹ ನಾವು ಇವತ್ತು ಕಾರ್ಯಗತ ಮಾಡಿದ್ದೀವಿ. ಜೊತೆಗೆ ಇವತ್ತು ಮಹಾಸಂಸ್ಥಾನ ಮಠ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಒಳ್ಳೆಯದಾಗುವಂಥ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಓಪನ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ SM ಕೃಷ್ಣ ಬಡಾವಣೆಯಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ಸಂಪೂರ್ಣವಾದಂತಹ ಜವಾಬ್ದಾರಿ ತಗೊಂಡು ನಮ್ಮ ವ್ಯಾಪ್ತಿಯಲ್ಲಿ ಏನೇನು ಮಾಡ್ಬೋದು ಮಾಡುವಂಥ ಕೆಲಸವನ್ನು ಒಬ್ಬ ಸಂಸದನಾಗಿ ಸಾರ್ವಜನಿಕನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ, ನಾನಂತೂ ಯಾಕೆ ಪದೇ ಹೇಳ್ತೀನಿ ಅಂತ ಹೇಳಿದ್ರೆ, ನಾನಂತೂ ಪೂಜ್ಯ ಗುರುಗಳ ಒಬ್ಬ ಅನುಯಾಯಿ ಜೊತೆ ಅವರ ಒಂದು ಕಟ್ಟುನಿಟ್ಟಿನ ಭಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕ HK ಸುರೇಶ್ ಮಾತನಾಡಿ, ಇಂದಿನ ಸಮಾಜದಲ್ಲಿ ಆಹಾರ, ಶಿಕ್ಷಣ, ಆರೋಗ್ಯ ಹೆಚ್ಚು ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಪುಷ್ಪಗಿರಿ ಕ್ಷೇತ್ರವು ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಮಠದ ಸೋಮಶೇಖರ ಸ್ವಾಮೀಜಿ ಅವರು ಶ್ರಮಿಸುತ್ತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇಂದು ವೈದ್ಯಕೀಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಸ್ತ್ರೀ ಶಕ್ತಿಗೆ ಶಕ್ತಿ ತುಂಬಿದ್ದಾರೆ. ಬೇಲೂರಿನ ಕೆರೆ ಕಟ್ಟೆ ತುಂಬಿದೆ ಎಂದರೆ ಸ್ವಾಮೀಜಿ ಕಾರಣ. ಈ ಯಶಸ್ಸಿನ ಹಿಂದೆ ನಾವು ಪ್ರಾಮಾಣಿಕವಾಗಿ ಇರುತ್ತೇವೆ. ನಿರ್ಮಿಸುತ್ತಿರುವ ಆಸ್ಪತ್ರೆಗೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಎಂದು ಭರವಸೆ ನೀಡಿದರು. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆಹಾರ, ಶಿಕ್ಷಣ ಮತ್ತು ಆರೋಗ್ಯ. ಈ 3 ಕ್ಷೇತ್ರಗಳಲ್ಲಿ ಯಶಸ್ವಿಯಾದಂತಹ ಸಾಧನೆಯನ್ನು ಮಾಡ್ತಕ್ಕಂಥ ಏಕೈಕ ಯಾವುದೇ ಜಾತಿ ಧರ್ಮವನ್ನು ಏಲಿಸ್ತಲೇ ಯಶಸ್ವಿಯ ಹಾದಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಪರಮ ಪೂಜ್ಯರು ಪ್ರಪ್ರಥಮ ಅಂತಕ್ಕಂಥ ಸಂದೇಶವನ್ನು ನಾನು ಕೊಡಬೇಕಾಗ್ತದೆ. ಅದರಲ್ಲಿ ಯಾವುದೇ ಇದಿಲ್ಲ. ಪರಮ ಪೂಜ್ಯರು ಏನೋ ಮಠಾಧಿಪತಿಗಳೇ ಆದ ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ಒಂದು ದಿವಸ, ಒಂದು ನಿಮಿಷನೂ ಇದಿಲ್ದಂಗೆ 4-5 ಗಂಟೆಗಳ ಅವರ ಒಂದು ಇದನ್ನು ಬಿಟ್ಟರೆ ಪ್ರತಿ ಕ್ಷಣ ಒಂದು ವ್ಯವಸಾಯಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು.
ಮಠದ ಏಳಿಗೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು, ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು. ಇವತ್ತು ಒಂದಿಷ್ಟು ಹೆಜ್ಜೆಯನ್ನು ಮುಂದಿಟ್ಟು ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದನ್ನು ನಾವೇನು ಕಲ್ಪನೆಯನ್ನು ಮಾಡ್ತೀವಿ ಅದನ್ನು ಸ್ಥಳೀಯವಾಗಿ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಆರೋಗ್ಯ ಕ್ಷೇತ್ರಕ್ಕೂ ಸಹ ಪಾದಾರ್ಪಣೆಯನ್ನು ಮಾಡಿದರೆ ನಿಜವಾಗ್ಲೂ ಸಹ ಪರಮ ಪೂಜ್ಯರಿಗೆ ನಾನು ಬೇಲೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ, ಹಾಸನ ಜಿಲ್ಲೆಯ ಪರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು, ಗೌರವವನ್ನು, ಸಮರ್ಪಣೆಯನ್ನು ಮಾಡ್ತೀನಿ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಮಾತನಾಡಿ, ಆರೋಗ್ಯದ ಕ್ಷೇತ್ರದಲ್ಲಿ ಒಂದು ಆಂದೋಲನದ ರೀತಿಯಲ್ಲಿ ಬೆಳವಣಿಗೆ ಕಾಣುತ್ತಿದೆ. ಶರಣಪ್ರಕಾಶ್ ಒಡನಾಟ ಈಗಲ್ಲ, ವೃತ್ತಿ ಪ್ರಾರಂಭದಿಂದ ಇದ್ದು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಅವರ ಜೊತೆ ಕೆಲಸ ಮಾಡುವ ಅವಕಾಶ ದೊರಕಿತ್ತು. ವೈದ್ಯಕೀಯ ಸಚಿವರಾದಾಗ ಅಲ್ಲಿ ನಾನು ಡೆಪ್ಯೂಟಿ ಸೆಕ್ರೆಟರಿ ಆಗಿ ಕರ್ತವ್ಯ ನಿರ್ವಹಿಸಲಾಗಿದ್ದು ಅವರಿಂದ ಅನೇಕ ಪಾಠ ಕಲಿತಿರುವುದಾಗಿ ಇದೇ ವೇಳೆ ಹಿಂದಿನ ನೆನಪನ್ನು ಮೆಲುಕು ಹಾಕಿದರು. ಮಾನ್ಯ ಶ್ರೀಯುತ ಶರಣ್ ಪ್ರಕಾಶ್, ನಮ್ಮ ಒಡನಾಟ ಹೀಗಲ್ಲ. ನಮ್ಮ ವೃತ್ತಿಪರ ನಮ್ಮ ವೃತ್ತಿ ಪ್ರಾರಂಭವಾಗಿನಿಂದ ನಾನು ಸೇಡಂ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಿದ್ದರು ಸರ್ ಅವರು. ಆಗ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಲ್ಲಿ ಅವರ ಜೊತೆ ಕೆಲಸ ಮಾಡುವ ಅವಕಾಶ ನಮಗೆ ದೊರೆತಿತ್ತು. ಅದರ ನಂತರ ಮೊದಲನೇದಾಗಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾದಾಗ ಮೊದಲ ಬಾರಿಗೆ ನಾನು ಅಲ್ಲಿ ಡೆಪ್ಯೂಟಿ ಸೆಕ್ರೆಟರಿ ಆ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ, ಅವರ ಜೊತೆ ಅವರ ಒಡನಾಟ, ಅವರಿಂದ ಅನೇಕ ಪಾಠಗಳನ್ನು ನಾವು ಕಲಿತಿದ್ವಿ. ನಮ್ಮ ವೃತ್ತಿ ಜೀವನದ ಒಂದು ಒಳ್ಳೆಯ ಉನ್ನತವಾದಂತಹ ಅವರ ಏನದು ಕಾರ್ಯವೈಖರಿಯೇ ಹಾಗೆ. ಅವರಿಂದ ಎಲ್ಲರೂ ಕಲಿತಾ ಹೋಗ್ತಾರೆ. ಮತ್ತು ನಾವು ಸಮಾಜಕ್ಕೆ ಎಷ್ಟು ಇಲಾಖೆಗೆ ಯಾವ ರೀತಿ ಕೆಲಸವನ್ನು ಮಾಡಬೇಕು, ಶಿಸ್ತುಬದ್ಧವಾಗಿ, ಸರಳವಾಗಿ, ಮತ್ತು ಜನಗಳಿಗೆ ಹತ್ತಿರವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವರ ಮುಖಾಂತರ ನಾವು ಕಲಿತಿದ್ದೇವೆ. ಅದು ಅಲ್ಲದೆ ಇವತ್ತು ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನನಗೆ ಸಿಕ್ಕಿರೋದು ಒಂದು ಅವಕಾಶವನ್ನು ನಾನು ಸ್ಮರಿಸುತ್ತಾ ಮತ್ತೊಮ್ಮೆ ಪುಷ್ಪಗಿರಿ ಆರೋಗ್ಯ ವಿಜ್ಞಾನ ಸಂಸ್ಥೆಗಳು ಮತ್ತು ಪುಷ್ಪಗಿರಿ ಸಂಸ್ಥೆ ನಮ್ಮ ಹಳೆಬೀಡು ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ, ಹೂಡಾ ಅಧ್ಯಕ್ಷ ಪಟೇಲ್ ಶಿವಪ್ಪ, SP ಮೊಹಮ್ಮದ್ ಸುಜೀತಾ, ಸಂಸ್ಥಾನದ ಆಡಳಿತಾಧಿಕಾರಿ ಕುಮಾರಸ್ವಾಮಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಸೆನೆಟ್ ಸದಸ್ಯ ಶ್ರೀನಿವಾಸ್, ವಿರೂಪಾಕ್ಷ, ಗುರುಪ್ರಸಾದ್, ಅಶೋಕ್ ಕುಮಾರ್, ಹಿರಣ್ಯಯ್ಯ, ಡಾಕ್ಟರ್ ಉಮೇಶ್, ಡಾಕ್ಟರ್ ಮಂಜುನಾಥ್, ಶಿವರಾಮ್, CS ನಾಗೇಶ್, ಅಜಿತ್, ಮಮತಾ ಪಟೇಲ್ ಇತರರು ಉಪಸ್ಥಿತರಿದ್ದರು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.